ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ 1, 2025 ಪೂರ್ವಾನ್ವಯವಾಗುವಂತೆ ನೀಡಬೇಕಾಗಿರ್ತಕ್ಕಂಥ ತುಟ್ಟಿ ಭತ್ಯೆ ಇನ್ನೂವರೆಗೆ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಒಂದು ಉದ್ಯೋಗಿಗಳಿಗೆ ಮಂಜೂರಾತಿ ಮಾಡಿ ಆದೇಶವನ್ನು ಹೊರಡಿಸಿಲ್ಲ. ಏಕೆ ಅಂತಕ್ಕಂಥ ಒಂದು ಆತಂಕ ರಾಜ್ಯ ಸರ್ಕಾರಿ ನೌಕರರನ್ನು ಕಾಡುತ್ತಿದೆ. ಕೇಂದ್ರ ಸರ್ಕಾರ ಈಗಾಗಲೇ ತನ್ನ ಒಂದು ಉದ್ಯೋಗಿಗಳಿಗೆ 2% ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಿ ಆದೇಶವನ್ನು ಕೂಡ ಹೊರಡಿಸಿತ್ತು. ಆದೇಶ ಹೊರಡಿಸಿದ ತಕ್ಷಣವೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಕೂಡ ಆ ಆದೇಶ ಪ್ರತಿಯೊಂದಿಗೆ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ 2% ತುಟ್ಟಿ ಭತ್ಯೆಯನ್ನು ಜನವರಿ 1, 2025 ಪೂರ್ವಾನ್ವಯವಾಗುವಂತೆ ಮಂಜೂರು ಮಾಡಿ ಎಂದು ಮನವಿಯನ್ನು ಕೂಡ ಸಲ್ಲಿಸಿತ್ತು. ಆದರೂ ಕೂಡ ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಆದೇಶ ಹೊರಬಂದಿಲ್ಲ. ಹಿಂದಿನ ದಿನಗಳಲ್ಲಿ ಯಾವಾಗ ಆದೇಶ ಪ್ರತಿಯೊಂದಿಗೆ ಮನವಿಯನ್ನು ಸಲ್ಲಿಸಿತ್ತೋ ಅಂದೇ ರಾಜ್ಯ ಸರ್ಕಾರ ತುಟ್ಟಿ ಭತ್ಯೆ ಬಿಡುಗಡೆ ಮಾಡಿರತಕ್ಕಂತಹ ಒಂದು ನಿದರ್ಶನಗಳಿವೆ. ಆದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಆದೇಶ ಹೊರಡಿಸಿಲ್ಲ. ಒಂದು ಬಲ್ಲ ಮೂಲಗಳ ಪ್ರಕಾರ ಆರ್ಥಿಕ ಇಲಾಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಡತ ಬಂದಿದ್ದು, ಮುಂದಿನ ವಾರದಲ್ಲಿ ಇದಕ್ಕೆ ಒಂದು ಮಂಜೂರಾತಿ ನೀಡಿ ಆದೇಶ ಹೊರಬರ್ತಕ್ಕಂಥ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಏಕೆಂದರೆ ರಾಜ್ಯ ಸರ್ಕಾರ ನೌಕರರು 2% ತುಟ್ಟಿ ಭತ್ಯೆ ಮಂಜೂರಾತಿಗಾಗಿ ಒಂದು ಆಗ್ರಹ ಮಾಡಿದ್ದರೂ ಕೂಡ ರಾಜ್ಯ ಸರ್ಕಾರಿ ನೌಕರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಆರ್ಥಿಕ ಇಲಾಖೆಯವರು ಎಷ್ಟು ಪ್ರಮಾಣದಲ್ಲಿ ತುಟ್ಟಿ ಭತ್ಯೆಯನ್ನು ನೀಡುವರೋ ಕಾದು ನೋಡಬೇಕಾಗಿದೆ. ಅಂದುಕೊಂಡಂತೆ ಆದರೆ ಏಪ್ರಿಲ್ 15 ನಂತರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆದೇಶ ಹೊರಬರ್ತಕ್ಕಂಥ ನಿರೀಕ್ಷೆ ಇದೆ. ಧನ್ಯವಾದಗಳು.